ಚಂದ್ರಶೇಖರ್ ಸ್ವಾಮೀಜಿ ಅವರಿಗೆ ನೋಟಿಸ್ ಅನ್ನು ಯಾವಾಗ ಸರ್ಕಾರ ಕೊಡ್ತೋ ಈ ವಿಚಾರ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿಗೆ ಮತ್ತೊಂದ್ಸಲ ತಳ್ಳಲ್ಪಡ್ತಾ ಇದೆ. ಚಂದ್ರಶೇಖರ್ ಸ್ವಾಮೀಜಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಆಕ್ರೋಶವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಚಾರಣೆಗೆ ಬರಲ್ಲ, ಜೈಲಿಗೆ ಹೋಗ್ತೇನೆ ಬೇಕಾದ್ರೆ ಅಂತ ಸ್ವಾಮೀಜಿಗಳು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ, ಕಾನೂನು ಎಲ್ರಿಗೂ ಒಂದೇ ಅಂತ ಮಿನಿಸ್ಟರ್ಸ್ ಸಮರ್ಥಿಸಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ ರಿಪೋರ್ಟ್ ಇದೆ, ಮೊದಲು ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಒಕ್ಕಲಿಗ ಬಿಜೆಪಿ ನಾಯಕರು ವರ್ಸಸ್ ಸರ್ಕಾರ. ಚಂದ್ರಶೇಖರ ಸ್ವಾಮೀಜಿಗೆ ನೋಟಿಸ್ಗೆ ಆಕ್ರೋಶ. ವಿಚಾರಣೆಗೆ ಬರಲ್ಲ, ಜೈಲಿಗೆ ಹೋಗ್ತೇನೆಂದ ಸ್ವಾಮೀಜಿ. ನೋಟಿಸ್ ಕೊಟ್ಟು ವಿವಾದಕ್ಕೀಡಾಯ್ತಾ ಸರ್ಕಾರ. ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ರೆ ಕಾನೂನು, ಆಗ ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಇದು ಮೊನ್ನೆ ನಡೆದ ಪ್ರತಿಭಟನೆಯ ವೇಳೆ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನ ಕೊಡಬಾರದು, ಪಾಕಿಸ್ತಾನದಲ್ಲಿರುವಂತೆ ನಮ್ಮಲ್ಲೂ ಕಾನೂನನ್ನ ಜಾರಿಗೊಳಿಸಬೇಕು ಅಂತೇಳಿ ವಿಶ್ವ ಒಕ್ಕಲಿಗ ಮಠದ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆ. ಈ ಹೇಳಿಕೆಯ ಬಳಿಕ ಸ್ವಾಮೀಜಿ ಕೂಡ ಕ್ಷಮೆ ಕೂಡ ಯಾಚಿಸಿದ್ರು. ಆದರೆ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸರು ನೋಟಿಸ್ ಕೊಟ್ಟಿದ್ದು ಡಿಸೆಂಬರ್ 2 ವಿಚಾರಣೆಗೆ ಬರುವಂತೆ ಬುಲಾವ್ ಕೊಟ್ಟಿದ್ದಾರೆ. ಈ ನೋಟಿಸ್ ಈಗ ರಾಜಕೀಯ ಕೆಸರೆರ ಚಾಟಕ್ಕೆ ವೇದಿಕೆಯಾಗಿದೆ. ನಾನು ವಿಚಾರಣೆಗೆ ಹಾಜರಾಗಲ್ಲ, ಜೈಲಿಗೆ ಹಾಕಿದ್ರೆ ಅಲ್ಲಿಯೇ ಇರ್ತೇನೆ, ಈ ವಿಚಾರ ಬಿಟ್ಟು ಬಿಡಿ ಎಂದ ಸ್ವಾಮೀಜಿ. ಇನ್ನು ಪೊಲೀಸರ ನೋಟಿಸ್ಗೆ ಚಂದ್ರಶೇಖರ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾತಿನ ಭರದಲ್ಲಿ ನಾನು ಹೇಳಿಕೆ ಕೊಟ್ಟಿದ್ದೇನೆ, ಉದ್ದೇಶಪೂರ್ವಕವಾಗಿ ನಾನು ಆಡಿದ ಮಾತಲ್ಲ ಅದು. ನಾನು ಕ್ಷಮೆ ಕೇಳಿದ ಮೇಲೂ ಕೂಡ ನನ್ನ ವಿರುದ್ಧ ಕೇಸ್ ಹಾಕಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲ, ನಾನು ವಿಚಾರಣೆಗೆ ಹಾಜರಾಗಲು ಸಾಧ್ಯವಿಲ್ಲ. ಬೇಕಿದ್ರೆ ಪೊಲೀಸರೇ ಬಂದು ಹೇಳಿಕೆಯನ್ನ ದಾಖಲಿಸಿಕೊಳ್ಳಿ, ಜೈಲಿಗೆ ಹಾಕಿದ್ರೆ ಹೋಗೋದಕ್ಕೆ ಸಿದ್ಧ ಅಂಥೇಳಿ ಪಬ್ಲಿಕ್ ಟಿವಿಗೆ ಕೊಟ್ಟಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಹೇಳಿದ್ದಾರೆ. ವಿಶ್ವ ಒಕ್ಕಲಿಗರ ಮಠದ ಸಂಸ್ಥಾಪಕರಾಗಿರುವಂತಹ ಚಂದ್ರಶೇಖರ್ ಗುರುಜಿಯವರು. ಗುರುಗಳೇ ನಮಸ್ತೆ. ಇದ್ರ ಬಗ್ಗೆ ಮೊದಲ ರಿಯಾಕ್ಷನ್ ಗುರು. ಇದು ಹೇಳಿದ್ದು ಆ ವಕ್ನವರು ಜಮೀನುಗಳನ್ನು, ರೈತರ ಜಮೀನು ಅವ್ರ ತಲತಲಾಂತರದಿಂದ ಮಾಡ್ಕೊಂಬಂದಿರೋ ಜಮೀನನ್ನು ಕಿತ್ಕೋತಾ ಇದ್ದರು. ಬಿಜಾಪುರ, ಧಾರವಾಡ ಇಲ್ಲೆಲ್ಲ ಕಿತ್ಕೊಂಡು ಅವರಂತೆ ಗೊತ್ತಿಲ್ಲ ನಮಗೆ, ಇಲ್ಲೂ ಕಿತ್ಕೊಳ್ಳೋಕೆ ಬರ್ತಾಯಿದ್ದಾರೆ ಅಂತ ಹೇಳಿದ್ರಿಂದ ರೈತರಿಗೆ ಅನ್ಯಾಯ ಆಗಬಾರ್ದು, ಆದ್ದರಿಂದ ನೀವು ನೋಡಿ ಅಂತೇಳಿ ಹೇಳಿದ್ದುಂಟು. ಆಮೇಲೆ ಇವೆಲ್ಲ ನಮಗೆ ಮುಸ್ಲಿಮ್ರೂ ಭಕ್ತರುಗಳಿದ್ದಾರೆ, ಜಫ್ರುಲ್ಲಾ ಖಾನ್ ಇದ್ದಾರೆ, ಇದ್ದಾರೆ, ಅವ್ರ ಮದುವೆಗೆಲ್ಲ ನಾವು ಹೋಗಿದ್ವಿ, ಅದೆಲ್ಲ ಇದೆ. ನಮ್ಗೆ ಆ ಥರ ಜನವಿರೋಧಿ ನಮಗಿಲ್ಲ. ಭಾರತ ದೇಶದಲ್ಲಿ ಶಾಂತಿ ಪ್ರಿಯರು ಎಲ್ಲರೂ ಬದುಕೋದಕ್ಕೆ ಸಾಧ್ಯ ಅಂತ ಯಾಕೆ ಹೇಳೋದು ಅಂದರೆ, ಎಲ್ಲರೂ ಪ್ರೀತಿಸ್ತಾರೆ. ಬೇರೆ ದೇಶಗಳಲ್ಲಿ ಪ್ರೀತಿಸೋದಿಲ್ಲ, ಅವರು ಬರೀ ಸ್ವಾರ್ಥಿಗಳು, ನಾನು ಒಬ್ಬನೇ ಬದುಕಬೇಕು, ಬೇರೆ ಯಾರು ಬದುಕಬಾರ್ದು ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥ. ನಮ್ಮ ದೇಶದಲ್ಲಿ ಆಗಿಲ್ಲ. ಇವರು ಆವಾಗವಾಗ ಕಿರುಕುಳ ಕೊಡ್ತಾ ಇದ್ದರಿಂದ ಇದನ್ನು ತೆಗೆದುಬಿಟ್ರೆ ಎಲ್ಲ ಏನು ಗಲಾಟೆ ಇಲ್ಲದೇ ಎಲ್ಲ ಸಮರಸವಾಗಿ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದು. ಅಕಸ್ಮಾತಾಗಿ ಹೇಳಿರೋದ್ರಿಂದ ಅದು ಅಷ್ಟಕ್ಕೆ ಬಿಟ್ಬಿಡಿ ಅಂತ ಪೇಪರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಅದ್ರ ಬಗ್ಗೆ ನಮಗೇನೇ ಇದ್ದಿಲ್ಲ. ಅಂದರೆ ಮಾತಿನ ಭರಾಟೆಯಲ್ಲಿ ಹೇಳಿದ್ದು ಉದ್ದೇಶಪೂರ್ವಕವಾಗಲ್ಲ, ಅಂದರೆ ಮತದಾನದಿಂದ ಅವರನ್ನು ಹಿಂದೆ ಇಡಿ ಅನ್ನೋದು. ಹಿಂದೆ ಇಡೋಕ್ಕೆ ನಾನು ಒಬ್ಬ ಹೇಳಿದ್ರೆ ಆಗ್ತದೆ, ಆಗೋದಿಲ್ಲ. ಅದಕ್ಕೆ ಸಂವಿಧಾನ ಇದೆ, ಸರ್ಕಾರ ಇದೆ, ಅವ್ರುಗಳು ಮಾಡ್ಕೋಬೇಕು ಅಷ್ಟೇ ಹೊರತು ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತೊಂದು ವಿಚಾರ ಹೇಳ್ತೀರಾ, ವಕ್ಫ್ ಬೋರ್ಡನ್ನು ಬ್ಯಾನ್ ಮಾಡಿ ಅಂತಲೂ ಸಹ ಹೇಳಿದ್ರಿ. ಬ್ಯಾನ್ ಅಂತ ಹೇಳಿಲ್ಲ ನೋಡಿ, ಏನೇನೋ ಹೇಳ್ತೀರ ನೀವು. ನಾನು ಮಾತು ಬರದೇ ಇರ್ತಕ್ಕಂಥ ವಕ್ಫ್ ಬೋರ್ಡನ್ನ ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ವಕ್ಫ್ ಬೋರ್ಡ್ ಮಾಡ್ತಾ ಇರೋದು ತಪ್ಪು. ರೈತರು ಭೂಮಿ ಎಲ್ಲ ಕಿತ್ಕೊಂಡು ಅವ್ರದ್ದಲ್ಲ ಅಲ್ಲದೇ ಇದ್ರೂ ಕಿತ್ಕೊಂಡು ಇದು ಮಾಡೋದು, ತೊಂದರೆ ಕೊಡೋದು ಅಂತ. ಗುರುಗಳೇ, ನೀವು ಪೇಪರ್ ಸ್ಟೇಟ್ಮೆಂಟು ಕೊಡ್ತೀರಾ, ಅಕಸ್ಮಾತಾಗಿ ಹೇಳಿರುವಂಥ ಹೇಳಿಕೆ ಉದ್ದೇಶಪೂರ್ವಕ ಅಲ್ಲ ಅನ್ನೋದು. ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಈ 2ನೇ ತಾರೀಕು ಅಂದರೆ ಡಿಸೆಂಬರ್ ಸೋಮವಾರ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ, ನನಗೆ ಹುಷಾರಿಲ್ಲ, ನಾನು ಮಲಗಿದ್ದೆ. ನೀವು ಬಂದಿದ್ದೀರಾ, ನಾವು ಯಾರನ್ನೂ ಕಾಯಿಸೋದಿಲ್ಲ, ಇಲ್ಲದೇ ಇದ್ದರೆ ನಾನು ಮಲಗೇ ಇರ್ತಿದ್ದೆ. FIR ಮಾಡಿರುವಂಥದ್ದು ಒಂದು ಹಿಂದೂ ಸ್ವಾಮೀಜಿಗಳನ್ನು ಟಾರ್ಗೆಟ್ ಮಾಡಿ ಹೇಳಿಕೆ ನೀಡಿದ್ದಕ್ಕೇನೆ ಅಂತಲೇ ದೇಶದ್ರೋಹಿ ಚಟುವಟಿಕೆ ಹೇಳಿಕೆ ನೀಡಿದೆ. ಎಷ್ಟೋ ಹಿಂದೆ ಎಷ್ಟೋ ಜನ ಎಷ್ಟೋ ಥರದಲ್ಲಿ ಇದಕ್ಕಿಂತ ಉಗ್ರವಾಗಿ ಹೇಳಿದ್ದಾರೆ. ಸಾಬ್ರುಗಳು ಹೇಳಿದ್ದಾರೆ, ಹಿಂದೂಗಳು ಹೇಳಿದ್ದಾರೆ. ಅದಕ್ಕೆಲ್ಲ ಏನೂ ಮಾಡಲಿಲ್ಲ.
ಇದಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಅಂದರೆ ಅದೇನು ಅಂತ ಗೊತ್ತು. ಸರ್ಕಾರದ ವಿರುದ್ಧ ಒಕ್ಕಲಿಗಾಸ್ತ್ರ ಪ್ರಯೋಗ, ಕಿರುಕುಳ ಕೊಟ್ರೆ ಹೋರಾಟದ ಎಚ್ಚರಿಕೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ಗೆ ಬಿಜೆಪಿ ನಿಗಿ ಕೆಂಡವಾಗಿದೆ. ಸ್ವಾಮೀಜಿ ಭೇಟಿಯಾಗಿ ಧೈರ್ಯ ತುಂಬಿರುವ ಬಿಜೆಪಿ ನಾಯಕರು ಸ್ವಾಮೀಜಿಗೆ ಕಿರುಕುಳ ಕೊಟ್ರೆ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಒಕ್ಕಲಿಗ ವಿರೋಧಿ ಸರ್ಕಾರ ಅಂತ ಬಿಂಬಿಸಲು ಬಿಜೆಪಿ ನಾಯಕರುಗಳು ಹೊರಟಿದ್ದಾರೆ. ಒಕ್ಕಲಿಗರನ್ನ ಕೆಣಕಿದ್ರೆ ಹುಷಾರ್. ಸರ್ಕಾರದ ವಿರುದ್ಧ ಬಿಜೆಪಿ ಸ್ವಾಮೀಜಿ ಅಸ್ತ್ರ ಪ್ರಯೋಗ. ಚಂದ್ರಶೇಖರನಾಥ ಸ್ವಾಮೀಜಿ ಪರವಾಗಿ ಹೋರಾಟಕ್ಕೆ ಬಿಜೆಪಿ ತೀರ್ಮಾನ. ಬಿಜೆಪಿ ಹೋರಾಟಕ್ಕೆ ಜೆಡಿಎಸ್ ಕೈಜೋಡಿಸುವ ಸಾಧ್ಯತೆ. ಎಫ್ಐಆರ್ ರದ್ದು ಮಾಡದಿದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಪ್ಲಾನ್. ಒಕ್ಕಲಿಗ ವಿರೋಧಿ ಸರ್ಕಾರ ಒಕ್ಕಲಿಗ ವಿರೋಧಿ ಸಿಎಂ ಅಂತ ಬಿಂಬಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರ ಜೊತೆಗೆ ಜೆಡಿಎಸ್ ಕೂಡ ಟ್ವೀಟ್ ಮಾಡಿ ಅಸಮಾಧಾನ ಹೊರಹಾಕಿದೆ. ಒಕ್ಕಲಿಗರ ವಿರುದ್ಧ ಸರ್ಕಾರ ದ್ವೇಷ ರಾಜಕೀಯದಲ್ಲಿ ತೊಡಗಿದೆ. ಎಫ್ಐಆರ್ ದಾಖಲಿಸಿದ್ರು ಕಾಂಗ್ರೆಸ್ನಲ್ಲಿ ಸಚಿವರು ಶಾಸಕರು ಮೌನಕ್ಷರನಾಗಿದ್ದಾರೆ. ಇಂಥವರಿಗೆ ಒಕ್ಕಲಿಗರು ತಕ್ಕ ಪಾಠ ಕಲಿಸ್ತಾರೆ ಅಂತ ಕೂಡ ಜೆಡಿಎಸ್ ಗುಡುಗಿದೆ. ಹೇಳಿಕೆ ಕೊಟ್ಟರೆ ಅವ್ರಿಗೆ ನೋಟಿಸ್ ಕೊಡ್ತೀರಿ ಅಂದರೆ ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ? ಏನು ಮಾನ ಮರ್ಯಾದೆ ಇರೋವಂಥ ಸರ್ಕಾರನ? ಅದಕ್ಕೆ ಈ ಥರ ಗೊಡ್ಡು ಬೆದರಿಕೆಗಳಿಗೆಲ್ಲ ನಿಮ್ಮ ನೋಟಿಸು ಈ ಥರಕ್ಕೆಲ್ಲ ಗೊಡ್ಡು ಬೆದರಿಕೆಗಳಿಗೆಲ್ಲ ಬಗ್ಗಲ್ಲ. ಇಡೀ ಸಮಾಜ ಅವ್ರ ಜೊತೆ ನಿಲ್ತೀರಿ, ಮಠದ ಜೊತೆ ನಿಲ್ತೀರಿ. ಅವ್ರು ಈಗಾಗಲೇ ಅವ್ರು ಏನು ಹೇಳಿದಾರೋ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ದಾರೆ. ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಿದ್ರೆ ಸರಿ. ಇದೇನೋ ಮುಂದುವರಿಸಿದ್ರೆ ಇಡೀ ಸಮಾಜ ಇವ್ರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಅನ್ನೋ ಮಾತನ್ನು, ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರತಿಭಟನೆ ಸಭೆಯಲ್ಲಿ ಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಟ್ಟಿದ್ದರು. ಆ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಇವತ್ತೇನು ಒಂದು ಕೇಸ್ ದಾಖಲಾಗಿದೆ ಪರ್ಪೇಟೆಯಲ್ಲಿ. ಇದು ನಿಜಕ್ಕೂ ಖಂಡನೀಯ. ಇದು ಹೇಳಿಕೆ ವಿಚಾರದಲ್ಲಿ ಈಗಾಗಲೇ ಪೂಜ್ಯ ಸ್ವಾಮಿಗಳು ವಿಷಾದ ವ್ಯಕ್ತಪಡಿಸಿದ ನಂತರನೂ ಈ ರೀತಿ ಅವ್ರನ್ನ ಗುರಿ ಇಟ್ಟು ಬೆದರಿಸುವಂಥ ಕೆಲಸ, ಅವರಿಗೆ ಎದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರೋದನ್ನ ಖಂಡಿಸಿ ಇವತ್ತು ಅವರಿಗೆ ಭರವಸೆ ಮತ್ತು ಬೆಂಬಲವನ್ನು ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಇವತ್ತಿಲ್ಲಿ ಭೇಟಿಯನ್ನು ಕೊಟ್ಟು ಪೂಜ್ಯ ಗುರುಗಳಿಗೆ ವಿಶ್ವಾಸವನ್ನು ಕೊಡುವಂಥದ್ದು, ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನಿಮ್ಮ ಜೊತೆ ಇರ್ತೀವಿ. ವಕ್ಫ್ ಬೋರ್ಡ್ ಅಲ್ಲಾನಿಗೆ ಕೊಟ್ಟಂತ ದಾನದ 9,40,000 ದಾನ ಕೊಟ್ಬಿಟ್ರಾ? ನೀವು ಹುಟ್ಟಿದಾಗಿಂದ ಹಿಡಿದ 1,500 ಆಯ್ತು. ಇವತ್ತು ಇಸ್ಲಾಂ ಹುಟ್ಟಿ 57 ದೇಶ ಹೇಗಾಯ್ತು? ಯಾರು ಕೊಟ್ಟರು ನಿಮಗೆ ದಾನ? ಪೂಜ್ಯ ಚಂದ್ರಶೇಖರ ಸ್ವಾಮೀಜಿ ಅವರು ಹೇಳಿದ್ದೆ ಏನೂ ತಪ್ಪಲ್ಲ. ಯಾಕಂದರೆ ಇವತ್ತಿನ ದಿನದಲ್ಲಿ ಈ ದೇಶದಲ್ಲಿ ಮಾಡ್ತಾ ಇರುವಂತಹ ಈ ಕಾಂಗ್ರೆಸ್ಸಿನ ನೀತಿ ಏನಿದೆಯಲ್ಲ, ಮುಸ್ಲಿಂ ತುಷ್ಟೀಕರಣ ಅಂತನ್ನುವಂಥದ್ದು ಈ ಕಾಂಗ್ರೆಸ್ನವ್ರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಬುಡಕ್ಕೂ ಬರುತ್ತೆ. ಸೊ ಇವತ್ತು ಇವ್ರಿಗೆ ಏನು ಹಕ್ಕಿದೆ? ಸಮಾನ ನಾಗರಿಕ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ, ಹೌದು, ಹೇಳಿದ್ರಲ್ಲಿ ತಪ್ಪೇನಿದೆ? ಏನು ಪ್ರಚೋದನೆ ಇದೆ ಅದರಲ್ಲಿ? ಏನೂ ಇಲ್ಲ. ಅಲ್ಲಿ FIR ಮಾಡುವಂಥ ಅವಶ್ಯಕತೆ ಇಲ್ಲ, ಕಂಪ್ಲೇಂಟ್ ಕೊಡುವಂಥ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮುಲ್ಲಾ ಮೌಲ್ವಿಗಳು ನಮ್ಮ ಹಿಂದೂ ಧರ್ಮದ ಬಗ್ಗೆ, ಭಾರತದ ಬಗ್ಗೆ ಏನೇನು ಹೇಳ್ತಾ ಇದ್ದಾರೆ, ಎಷ್ಟು FIR ಆಗಿದ್ದಾವೆ? ನಾನು ಹೇಳೋದು, ಕಾಂಗ್ರೆಸ್ ಗೌರ್ಮೆಂಟಿಗೆ ನಿಮಗೆ ತಾಕತ್ತಿದ್ರೆ ಆ ಸ್ವಾಮೀಜಿಯ ಅರೆಸ್ಟ್ ಮಾಡಿ ನೋಡೋಣ, ಮತ್ತು ಆ FIR ಮಾಡಿದ್ದು ಆ ಕೇಸನ್ನು ರದ್ದು ಮಾಡಬೇಕು, ಟೋಟಲ್ ರದ್ದು ಮಾಡಬೇಕು. ಈ ರೀತಿಯ ನಮ್ಮ ಸ್ವಾಮೀಜಿಗಳನ್ನು ಬೆದರಿಸುವಂಥ ಇಸ್ಲಾಮಿಕ ಮಾನಸಿಕತೆಯನ್ನು ಹೊಡೆದು ಹಾಕಬೇಕಂತನ್ನುವಂಥದ್ದು ಹೇಳ್ತೀನಿ. ಏನೂ ತಪ್ಪು ಹೇಳಿಲ್ಲ, ಅವರು ಸರಿಯಾಗಿ ಹೇಳಿದ್ದಾರೆ. ಈ ಮಧ್ಯೆ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಕ್ರಮವನ್ನ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥಿಸಿಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ, ಕಾನೂನಿನ ಪ್ರಕಾರವೇ ದಾಖಲಾಗಿದೆ. ರಾಜಕಾರಣಿಗಳಾದವರು ಏನೇನೋ ಮಾತನಾಡ್ಬಿಡ್ತಾರೆ, ಆದರೆ ಸ್ವಾಮೀಜಿಗಳು ಈ ರೀತಿ ಮಾತನಾಡುವಾಗ ಎಚ್ಚರಿಕೆ ವಹಿಸಬೇಕು ಅಂಥೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅಲ್ಲ, ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದು. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನ ಮಾಡ್ತಾರೆ. ಕಾನೂನು ಎಲ್ರಿಗೂ ಕೂಡ ಒಂದೇ. ಸ್ವಾಮೀಜಿಯವ್ರ ಬಗ್ಗೆ ನನಗೂ, ಸ್ವಾಮೀಜಿಯವ್ರ ಬಗ್ಗೆ ನನಗೂ ಕೂಡ ಗೊತ್ತಿದೆ, ಅವ್ರ ಬಗ್ಗೆ ನನಗೂ ಗೌರವ ಇದೆ. ಆದರೆ ಒಂದೊಂದ್ಸಲ ಅತಿರೇಕದ ಮಾತುಗಳು ಏನಾಗ್ತದೆ, ಖಂಡಿತವಾಗಿಯೂ ಸಮಾಜದ ಒಂದು ಸ್ವಾಸ್ಥ್ಯಕ್ಕೆ ಒಳ್ಳೆದಲ್ಲ. ಸಂವಿಧಾನದಲ್ಲಿ ಮತ್ತೆ ಕಾನೂನಿನಲ್ಲಿ ನಂಬಿಕೆ ಇಲ್ಲ. ಆ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ಕಾವಿ ಹುಟ್ಟಿದ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಸಮಾಜದಲ್ಲಿ ಮಠಗಳು ನಡೆಸ್ತಾರೆ, ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ರೆ ಯಾರು ಏನು ಮಾಡಬಾರ್ದಾ? ಅದೇನು ಗೊತ್ತಿಲ್ಲ, ನೋಡ್ತೀನಿ ಅದ್ರ ಬಗ್ಗೆ. ಅಯ್ಯೋ, ಈಗ ಹಿಂದೆ ದೊಡ್ಡ ಸ್ವಾಮೀಜಿಯವರು ಇದ್ರಲ್ಲ, ಬಾಲಗಂಗಾಧರ ಸ್ವಾಮೀಜಿ, ಅವ್ರ ಬಗ್ಗೆನೇ ಹಾಕ್ಬಿಟ್ಟಿದ್ರು. ಯಾರು ಹಾಕಿದ್ದು? ಫಾರೆಸ್ಟ್ ಮಿನಿಸ್ಟರ್ ಯಾರಿದ್ರು ಅವತ್ತು? ಯಾರು ಮುಖ್ಯಮಂತ್ರಿ? ಯಾರು ಸರ್ಕಾರ ಇತ್ತು ಗೊತ್ತಾ? ನೋಡಿ, ಅದೊಂದು ಸ್ವಲ್ಪ ತೆಗೆದ್ಬಿಟ್ಟು
ಆಗ ಟಿ ವಿಲೆಲ್ಲ ಹೊಡೆದಿರಲ್ಲ ಅದನ್ನೂ ಸೇರಿ ಹೊಡೀರಿ. ಯಾವತ್ತೂ ಸರ್ಕಾರ ಯಾವುದಕ್ಕೂ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ FIR ಹಾಕು ಅಂತ ಹೇಳಿಲ್ಲ, ಅಥವಾ ಯಾವುದಾದ್ರು ಇಲಾಖೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯವ್ರು ಹಾಕಿದರೆ ಅದನ್ನೇನು ನೋಡ್ತೀವಿ, ಅದನ್ನೇನು ಸರಿಪಡಿಸ್ಬೇಕು ಸರಿಪಡಿಸೋಣ, ಅದು ಬೇರೆ ವಿಚಾರ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಒಟ್ನಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ಮಧ್ಯೆ ಒಕ್ಕಲಿಗ ಫೈಟ್ ಜೋರಾಗಿದ್ದು ಮುಂದೆ ಇದು ಯಾವ ತಿರುವನ್ನ ಪಡೆಯುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.